ಸೊ ಬಳ್ಳಾರಿಯಲ್ಲಿ ಗಲಾಟೆ ಆಗಿದ್ದು, ಓರ್ವ ಕಾರ್ಯಕರ್ತನ ಹೆಣ ಉರುಳಿತು, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತೇ ಇದೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಬಳ್ಳಾರಿ ಗಲಭೆಯ ಬಳಿಕ ನಾರಾ ಭರತ್ ರೆಡ್ಡಿ ಕಾಣಿಸಿಕೊಂಡಿದ್ದಾರೆ. ಕಳೆದ 10 ದಿನಗಳಿಂದ ನಾಪತ್ತೆ ಆಗಿದ್ದಂತಹ ಕೈ MLA ಭರತ್ ರೆಡ್ಡಿ ಈಗ ಕಾಣಿಸಿಕೊಳ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭರತ್ ರೆಡ್ಡಿ ಭಾಗಿಯಾಗಿದ್ರು. ಮೌನವೇ ಉತ್ತರವಂತೆ, ಮಾತಾಡಲ್ವಂತೆ, ಗಲಾಟೆ ಬಗ್ಗೆ ಹೆಚ್ಚು ಏನು ಕೂಡ ಮಾತಾಡದೆ ಭರತ್ ರೆಡ್ಡಿ ತೆರಳಿದ್ದಾರೆ. ಕೇಸ್ CBI ತನಿಖೆಗೆ ಕೊಟ್ಟಿದೆ, ಸತ್ಯಾಸತ್ಯತೆ ಗೊತ್ತಾಗುತ್ತೆ, ಎಲ್ಲದಕ್ಕೂ ಕಾಲವೇ ಉತ್ತರ ನೀಡಲಿದೆ ಅಂತ ಭರತ್ ರೆಡ್ಡಿ ಹೇಳಿದ್ದಾರೆ. ಕಾಲಾಯ ತಸ್ಮೈ ನಮಃ ಎಂದು ಮಾತು ನಿಲ್ಲಿಸಿದ ಶಾಸಕ ಭರತ್ ರೆಡ್ಡಿ. ಕಾಲ ಏನ್ ಹೇಳುತ್ತೆ, ನಾವು ಕೂಡ ಕಾಯ್ತಾ ಇದ್ದೀವಿ. ಯಾರ ಗನ್ನಿಂದ ಬುಲೆಟ್ ಫೈರ್ ಆಯಿತು, ಆತನ ಸಾವಿಗೆ ಕಾರಣೀಕರ್ತರು ಯಾರು, ಅಲ್ಲಿ ಸ್ಪಾಟ್ ಅಲ್ಲಿ ಅಷ್ಟೊಂದು ದೊಣ್ಣೆಗಳು ಎಲ್ಲಿಂದ ಬಂದವು, ಅಷ್ಟು ಜನ ಒಟ್ಟು ಸೇರಬೇಕಾದ್ರೆ ಪೊಲೀಸರೇನು ಮಾಡ್ತಾ ಇದ್ರು, ಪೊಲೀಸರಿಗೆ ಯಾರಾದ್ರೂ ಮಾಹಿತಿ ಕೊಟ್ಟಿದ್ರ ಬರಬೇಡಿ ಅಂತ ಹೇಳಿ, ಕಲ್ಲು ತೂರಾಟಗಳನ್ನು ಮಾಡಿದ್ರಲ್ಲ, ಕಲ್ಲು ಎಲ್ಲಿಂದ ಬಂತು, ಎಲ್ಲ ವಿಚಾರಗಳು ಸತ್ಯ ಅಸತ್ಯತೆಗಳು ಹೊರಗೆ ಬರಲಿ ಅಂತ ಭರತ್ ರೆಡ್ಡಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಬಟ್ ಭರತ್ ರೆಡ್ಡಿ ಇಷ್ಟು ದಿನಗಳ ಕಾಲ 10 ದಿನಗಳ ಕಾಲ ಎಲ್ಲಿದ್ರೋ ಏನಾದರೂ ಗೊತ್ತಿಲ್ಲ. ಆ ದಿನ ಅಬ್ಬರಿಸಿ ಬೊಬ್ಬಿರಿದಂತಹ ಭರತ್ ರೆಡ್ಡಿ ಆಮೇಲೆ ಎಲ್ಗೋದ್ರು ಅಂತವೇ ಗೊತ್ತಾಗ್ತಿರಲಿಲ್ಲ. ಈಗ ಹೊರಗಡೆ ಬಂದಿದ್ದಾರಂತೆ. ಒಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಡಿಯೋಗಳ ಮೇಲೆ ವಿಡಿಯೋ ಮಾಡಿ ಹರಿಬಿಡ್ತಾ ಇದ್ದಾರೆ. ಇತ್ತ ಭರತ್ ರೆಡ್ಡಿ ಬಂದು ಮೌನವಾಗಿ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡದೆ CBIಗೆ ವಹಿಸಿದ್ದಾರಲ್ಲ, ಕಾಲವೇ ಎಲ್ಲದನ್ನ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರಂತೆ. ಇನ್ನು ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಭರತ್ ರೆಡ್ಡಿ ಅಂತೂ ಇಂತೂ ಹೊರಗೆ ಬಂದ್ರು, ಜನರಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಒಂದ್ ಕಡೆ ಜನಾರ್ದನ್ ರೆಡ್ಡಿ ವಿಡಿಯೋ ಮೇಲೆ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ, ಇತ್ತ ಭರತ್ ರೆಡ್ಡಿ ಕಾಲಾಯ ತಸ್ಮೈ ನಮಃ ಅಂತ ಹೇಳಿಬಿಟ್ಟಿದ್ದಾರಂತೆ. ಕಾಲ ಏನ್ ಹೇಳ್ಬಹುದು ಆನಂದ್? ಕಾರ್ತಿಕ್, ಏನಂದ್ರೆ ಬಳ್ಳಾರಿ ಏನು ರಾಜಕೀಯ ಆಗಿತ್ತು, ಏನು ಬ್ಯಾನರ್ ಗಲಾಟೆ ಸಂಬಂಧಪಟ್ಟಂತೆ ಆ ಬ್ಯಾನರ್ ಗಲಾಟೆ ನಂತರ ಏನು ಭರತ್ ರೆಡ್ಡಿ ಶಾಸಕರು ಅವರು ಇಲ್ಲಿವರೆಗೂ ನಾಪತ್ತೆ ಆಗಿದ್ರು. ಈಗ ಏನು ಇಂದು ಬೆಳಗ್ಗೆ ಏನು ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿವಿಧ ಕಾಮಗಾರಿಗಳ ಅಭಿವೃದ್ಧಿಗೆ ಚಾಲನೆ ನೀಡಲು ಅವರು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಯಾವುದೂ ಹೆಚ್ಚಿನ ಮಾಹಿತಿ ಸಹ ನೀಡುತ್ತಿಲ್ಲ. ಮತ್ತು ಏನ್ ಬ್ಯಾನರ್ ಗಲಾಟೆ ಸಂಬಂಧಪಟ್ಟಂಗೆ ಏನಾದರೂ ವಿಚಾರ ಕೇಳಿದ್ರೆ ಅದ್ರ ಬಗ್ಗೆ ನಾನು ಏನು ಹೆಚ್ಚು ಮಾತನಾಡುವುದಿಲ್ಲ. ಕಾಲಾಯ ತಸ್ನಾಮೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಾಲವೇ ಎಲ್ಲವನ್ನು ಉತ್ತರಿಸಲಿದೆ. ನಾನ್ ಮಾಡಿದ್ದು ತಪ್ಪು ಅದು ಸರಿ ಅನ್ನೋದ್ ಬಗ್ಗೆ ಅವ್ರು ಏನು ಹೇಳಾರ್ದ ಇಷ್ಟೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಜನಾರ್ದನ್ ರೆಡ್ಡಿ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಅವರೊಂದು ಸಾಕಷ್ಟು ಆರೋಪ ಮಾಡಿದ್ದಾರೆ. ಮತ್ತೆ ಅದರ ವಿರುದ್ಧವಾಗಿ ಈಗೇನು ಪಾದಯಾತ್ರೆ ಹಮ್ಮಿಕೊಳ್ಳುವ ಒಂದು ಸಿದ್ಧತೆ ಮಾಡಿದ್ದಾರೆ. ಈ ನೆಲೆಯಲ್ಲಿ ಇದಕ್ಕೆಲ್ಲಾನು ಉತ್ತರ ನೀಡಬೇಕಂತ ನಾವೇನು ಮಾಧ್ಯಮದವ್ರಿಗೆ ಹೋಗಿ ಕೇಳಿದಾಗ ಅವ್ರು ಸರಿಯಾಗಿ ಉತ್ತರ ಅನ್ಕೊಳ್ಳಿಲ್ಲ. ಹೀಗಾಗಿ ಅವ್ರಿಗೇನೋ ಎಲ್ಲೋ ಒಂದು ಎದೆ ಡವಡವ ಅಂತ ಹೇಳಿ, ಜೊತೆಗೆ CBI CID ಮಟ್ಟ ತನಿಖೆ ಆಗೋದ್ರಿಂದ ಈ ಬಗ್ಗೆ ನಾನು ಏನು ಹೆಚ್ಚಿಗೆ ಮಾಹಿತಿ ನೀಡುತ್ತೇನೆ ಅಂತ ಅವರು ಉತ್ತರ ಸ್ಪಷ್ಟ ಆಗಿದೆ. ಕಾರ್ತಿಕ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದಂತಹ ವಿಚಾರ, ಖಾಸಗಿ ಗನ್ಮ್ಯಾನ್ಗಳು ಅಷ್ಟು ಸುಲಭದಲ್ಲಿ ಗನ್ ಫೈರ್ ಮಾಡಿಬಿಡ್ಬೋದಾ? ಅವ್ರು ಯಾರಿಗೆ ಗಾರ್ಡ್ ಮಾಡ್ತಾ ಇದ್ದಾರೋ ಆ ವ್ಯಕ್ತಿಗೆ ಹೊಡೆಯಕ್ಕೆ ಬಂದ್ರೆ ಮಾತ್ರ ಅವರು ಗನ್ನನ್ನು ಫೈರ್ ಮಾಡಬೇಕಾಗತ್ತೆ. ಆದರೆ ಈ ಪ್ರಕರಣದಲ್ಲಿ ಆಗಿದ್ದ ಹಂಗಲ್ಲ. ಏಕಾಏಕಿ ಎಲ್ಲ ಗ್ಯಾಂಗ್ಸ್ಟರ್ಗಳ ತರದಲ್ಲಿ ಫೈರ್ ಮಾಡಿಬಿಟ್ರು. ನೋಡಿ, ಒಂದ್ ಕಡೆ ನಾವು ತೋರಿಸ್ತಾ ಇದ್ದೀವಿ ಆ ಬುಲೆಟ್ ಇಟ್ಕೊಂಡು ಜನಾರ್ದನ್ ರೆಡ್ಡಿ ಮಾಧ್ಯಮದವ್ರ ಜೊತೆ ಮಾತಾಡಿದ್ದು. ಮತ್ತೊಂದು ಕಡೆಯಲ್ಲಿ ಇದೀಗ ಮೌನ ಮುರಿದು ಹೊರಗೆ ಬಂದಿರುವಂತಹ ಭರತ್ ರೆಡ್ಡಿ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರಂತೆ. ಎಸ್, ಕಾಲ ಉತ್ತರ ಕೊಡುತ್ತೆ, ನಾವು ಕೂಡ ಕಾದು ನೋಡಬೇಕಾಗಿದೆ.